ಸಬ್ ರಿಜಿಸ್ಟ್ರಾರ್ ಕಚೇರಿ ಸಿಬ್ಬಂದಿಗೆ ವೇತನ ಸಮಸ್ಯೆ ಈಗ ಶುರುವಾಗಿದೆ. ಕಂಪ್ಯೂಟರ್ ಆಪರೇಟರ್ಗಳಿಗೆ ಕಳೆದ 6 ತಿಂಗಳಿನಿಂದ ವೇತನನೇ ಇಲ್ಲ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಪರೇಟರ್ಗಳು. ರಾಜ್ಯದಾದ್ಯಂತ 1000ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆ 6 ತಿಂಗಳಿನಿಂದ ಸಂಬಳ ಸಿಗ್ತಾ ಇಲ್ಲ. ಕಲಬುರಗಿಯ 39 ಕಂಪ್ಯೂಟರ್ ಸಿಬ್ಬಂದಿಗೂ ವೇತನ ಇಲ್ಲ. ಸರ್ವರ್ ಸಮಸ್ಯೆಯಿಂದ ಹಗಲಿರುಳು ಕೆಲಸ ಮಾಡಿದ್ದ ಸಿಬ್ಬಂದಿ ವೇತನ ಬಿಡುಗಡೆ ಮಾಡದೆ ಹೋದರೆ ಕೆಲಸ ಬಿಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್ಕಾರಕ್ಕೆ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟಿದ್ದಾರೆ ಕಂಪ್ಯೂಟರ್ ಸಿಬ್ಬಂದಿ. ಕಲಬುರಗಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಒಂದು ಕಡೆ ಸರ್ವರ್ ಸಮಸ್ಯೆ ಕಾಡ್ತಾ ಇದೆ. ಸಾರ್ವಜನಿಕರು ಕೂಡ ನೋಂದಣಾಧಿಕಾರಿ ಕಚೇರಿಗೆ ಆಗಮಿಸಿದವರು ಪರದಾಟ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಒಂದು ಕಡೆ. ಈ ಕಾರಣಕ್ಕಾಗಿ ತಡವಾಗಿ ಸರ್ವರ್ ಬಂದಾಗ ರಾತ್ರಿಯವರೆಗೂ ಕೂಡ ನೋಂದಣಾಧಿಕಾರಿ ಕಚೇರಿ ಚಾಲೂ ಇರ್ತದೆ. ಅಲ್ಲಿವರೆಗೂ ಕೂಡ ಕೆಲಸ ನಿರ್ವಹಿಸಿದಂತಹ ಉದಾಹರಣೆಗಳು ಇಲ್ಲಿ ಸಾಕಷ್ಟಿದ್ದಾವೆ. ಈ ರೀತಿ ಹಗಲು ರಾತ್ರಿ ಎನ್ನದೇ ಕೆಲಸ ನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿಗಳಿಗೆ ವೇತನ ಮಾತ್ರ ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ನೋಡ್ಬೋದು, ಸರ್ವರ್ ಸಮಸ್ಯೆ ಕೆಲವೊಮ್ಮೆ 4 ಗಂಟೆ 5 ಗಂಟೆ ಸಾಯಂಕಾಲ ಬಂದ ನಂತರವೂ ಕೂಡ 9-10 ಗಂಟೆಯವರೆಗೂ ಕೂಡ ಇವರು ಕೆಲಸ ನಿರ್ವಹಿಸ್ತಾರೆ. ಇಲ್ಲಿರುವಂತಹ ಕಂಪ್ಯೂಟರ್ ಆಪರೇಟರ್ಗಳಿಗೆ ಕಳೆದ 6 ತಿಂಗಳಿಂದಲೂ ಕೂಡ ವೇತನ ಪಾವತಿಯಾಗಿಲ್ಲ. ಪ್ರತಿಯೊಬ್ಬರ ಆಸ್ತಿಯನ್ನು ನೋಂದಣಿ ಮಾಡುವಂಥದ್ರಲ್ಲಿ ಅಥವಾ ಮಾರಾಟ ಮಾಡುವಂಥದ್ರಲ್ಲಿ, ಖರೀದಿ ಮಾಡುವಂಥದ್ರಲ್ಲಿ ಪ್ರಮುಖ ಪಾತ್ರ ವಹಿಸುವಂಥವ್ರು ಇವರು ಹಗಲು ರಾತ್ರಿಯಿಂದ ಕೆಲಸ ಮಾಡ್ತಿದ್ದಾರೆ. ಆದರೆ ಇವರಿಗೆ 6 ತಿಂಗಳಿಂದಲೂ ಕೂಡ ಕಲಬುರಗಿನಲ್ಲಿ ವೇತನ ಪಾವತಿಯಾಗಿಲ್ಲ. ಹಾಗಾಗಿ ವೇತನಕ್ಕಾಗಿ ಅಕ್ಷರಶಃ ಇವರೇ ಪರದಾಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿಯಲ್ಲಿ ಟೋಟಲ್ 31 ಮೆಂಬರ್ಸ್ ಇದೆ ಕಂಪ್ಯೂಟರ್ ಆಪರೇಟರ್ಸು. ಥ್ರೂಔಟ್ ಕರ್ನಾಟಕ ಸ್ಟೇಟಲ್ಲಿ 1050 ಜನ ಕಂಪ್ಯೂಟರ್ ಆಪರೇಟರ್. ಯಾರಿಗೂ ಸ್ಯಾಲ್ರಿ ಆಗಿಲ್ಲ 5 ಮಂತ್ಸಿಂದ. ಈಗ 6ನೇ ತಿಂಗಳು ರನ್ನಿಂಗ್ ಇದೆ. 82 ಕೋಟಿ ಸ್ಯಾಂಕ್ಷನ್ ಆಗಿದೆ ಮೊನ್ನೆ ಸೆಷನಲ್ಲಿ. ಅದು ಇನ್ನೂವರೆಗೂ ಗೌರ್ಮೆಂಟ್ಗೆ ಜಮಾ ಆಗಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ಗೆ. ಆ ಡಿಪಾರ್ಟ್ಮೆಂಟ್ ಜಮಾ ಆದಮೇಲೆ ನೆಕ್ಸ್ಟ್ ನಮ್ಮ ಕಂಪ್ನಿ CMS ಜಮಾ ಆಗುತ್ತೆ. CMS ನಮ್ಗೆ ಸ್ಯಾಲ್ರಿ ಆಗಬೇಕು. ಯಾರಿಗೂ ಇಲ್ಲಿವರೆಗೂ ಇದಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಸುವರ್ಣ ಫೋಕಸ್ ಪ್ರಸಾರ ಆಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.